ಕೆನಾಲ್ ಕಾಮಗಾರಿಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗುಬ್ಬಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನಾ ನಿರತ ರೈತರು ಹಾಗೇನೆ ಬಿಜೆಪಿ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕಾಮಗಾರಿ ಕಂಪ್ಲೀಟ್ ಆಗಿ ಅವೈಜ್ಞಾನಿಕವಾಗಿದೆ. ಮುಂಬರುವಂತ ದಿನಗಳಲ್ಲಿ ನಮಗೆ ನೀರು ಸಾಕಾಗೋದಿಲ್ಲ, ಇದು ಶಾಪವಾಗಿ ನಮಗೆ ಪರಿಣಮಿಸುತ್ತೆ. ಇನ್ನೊಂದು ಕಡೆ ತರಾತುರಿಯಲ್ಲಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಪೊಲೀಸರ ಭದ್ರತೆಯಲ್ಲಿ ಕಾಮಗಾರಿಯನ್ನ ಮಾಡಲಾಗ್ತಿದೆ. ಇದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಿಟ್ಟೂರು, ಕಳ್ಳಿಪಾಳ್ಯ ಸೇರಿದಂತೆ ಹಲವೆಡೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿದಂತೆ ಹಲವು ಮುಖಂಡರನ್ನ ಪೊಲೀಸರು ಈ ಸಂದರ್ಭದಲ್ಲಿ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಕುಣಿಗಲ್ಗಷ್ಟೇ ಬಿಡಿ, ಮಾಗಡಿಗೆ ಬೇಡ ನೀರು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗುಬ್ಬಿ, ತುರುವೇಕೆರೆ, ತುಮಕೂರು ತಾಲೂಕುಗಳಿಗೆ ಕಷ್ಟ ಆಗ್ಬಿಡುತ್ತೆ ಈ ಕಾಮಗಾರಿಯಿಂದಾಗಿ. ಚಿಕ್ಕನಾಯಕನಹಳ್ಳಿಗೆ ನೀರಿನ ಕೊರತೆ ಆಗುತ್ತೆ, ಮಧುಗಿರಿ, ಶಿರಾ ಭಾಗಕ್ಕೂ ನೀರಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತುಮಕೂರು ಭಾಗದ ಶಾಸಕರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನೀರಾವರಿ ಹೋರಾಟಕ್ಕೆ ಕಾರಣ ಏನು ಅಂತಂದ್ರೆ, ಯೋಜನೆಗೆ ತುಮಕೂರು ಜಿಲ್ಲೆಯ ರಾಜಕಾರಣಿಗಳು, ರೈತರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿರೋಧ ಯಾಕೆ? ಕಾಮಗಾರಿ ಏನು ಅಂತಂದ್ರೆ, ಹೇಮಾವತಿ ನಾಲಾ ವಲಯ ತುಮಕೂರಿಗೆ ನೀರನ್ನ ಈಗ ಹರಿಸಲಾಗ್ತಾ ಇದೆ. 900 ಕೋಟಿ ಮೊತ್ತದ ನೀರಾವರಿಯ ಯೋಜನೆ ಇದು. ಒಟ್ಟು 25.31 TMC ಅಡಿ ನೀರನ್ನ ನಿಗದಿ ಮಾಡಲಾಗಿದೆ. ಈ ನೀರನ್ನ ಹಂಚಿಕೆ ಮಾಡಿದ್ದಾರೆ. 4 ಜಿಲ್ಲೆಗಳ 14 ತಾಲೂಕುಗಳಿಗೆ ನೀರನ್ನ ಹಂಚಿಕೆ ಮಾಡಲಾಗಿದೆ. ಹಾಸನ, ಮಂಡ್ಯ, ತುಮಕೂರು, ರಾಮನಗರ ಜಿಲ್ಲೆ ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಅಂತ ಏನು ಕರೆಯಲಾಗ್ತಾ ಇದೆ, ಅಲ್ಲಿಗೆ ಹೇಮಾವತಿಯಿಂದ ಕುಣಿಗಲ್ ಮೂಲಕ ಮಾಗಡಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಈಗ ಪೈಪ್ ಲೈನ್ ಅಳವಡಿಸುವಂತ ಕಾಮಗಾರಿಗಳು ಆಗ್ತಾ ಇದೆ. 80% ಕಾಮಗಾರಿ ಈಗ ಆಲ್ರೆಡಿ ಆಗಿದೆ. ಮಾಗಡಿ ತಾಲೂಕಿನ 83 ಕೆರೆಗಳಿಗೆ ನೀರು ಹರಿಸೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಈ ಯೋಜನೆಯಿಂದ. ಈಗ ಕುಣಿಗಲ್ಗಷ್ಟೇ ಬಿಡಿ, ಮಾಗಡಿ ತನಕ ಈ ಪೈಪ್ ಲೈನ್ ಕಾಮಗಾರಿ ಬೇಡ, ನೀರನ್ನ ಹರಿಸೋದು ಬೇಡ ಅಂತ ಹೇಳಿ ರೈತರು, ಸ್ವಾಮೀಜಿಗಳು, ರಾಜಕೀಯ ಮುಖಂಡರು ಆಗ್ರಹವನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಬ್ಬಿ, ತುರುವೇಕೆರೆ, ತುಮಕೂರು ತಾಲೂಕುಗಳಿಗೆ ಮುಂಬರುವಂತ ದಿನಗಳಲ್ಲಿ ಕಷ್ಟ ಆಗ್ಬಿಡುತ್ತೆ ನೀರಿನ ವಿಷಯವಾಗಿ. ಚಿಕ್ಕನಾಯಕನಹಳ್ಳಿಗೆ ನೀರಿನ ಕೊರತೆ ಆಗುತ್ತೆ, ಮಧುಗಿರಿ, ಶಿರಾ ಭಾಗಕ್ಕೂ ನೀರಿನ ಸಮಸ್ಯೆ ಆಗುತ್ತೆ. ತುಮಕೂರು ಭಾಗದ ಶಾಸಕರು ಈ ಯೋಜನೆಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರು, ಕೆಎನ್ ರಾಜಣ್ಣ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬೆನ್ನಲ್ಲೇ ಸೋಮಣ್ಣ ಅವರು ಸಿಎಂಗೂ ಕೂಡ ಈ ಕಾಮಗಾರಿಯನ್ನ ಕೈ ಬಿಟ್ಟುಬಿಡಿ, ಅವೈಜ್ಞಾನಿಕವಾಗಿದೆ ಇದು, ಈ ಭಾಗದಲ್ಲಿ ಆಕ್ರೋಶನೂ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಮನವಿ ಮಾಡಿ ಸಿದ್ದರಾಮಯ್ಯ ಅವ್ರಿಗೂ ವಿ ಸೋಮಣ್ಣ ಅವರು ಪತ್ರವನ್ನ ಮೊನ್ನೆ ಬರೆದಿದ್ರು. ಈಗ ನೈಸರ್ಗಿಕವಾಗಿ ನೀರು ಹರಿತಾ ಇದೆ, ಆ ನೀರನ್ನ ನೀವು ಅವೈಜ್ಞಾನಿಕವಾಗಿ ಮಾಗಡಿ ತನಕ ತಗೊಂಡು ಹೋಗೋದು ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೀತಾ ಇದೆ. ಬಸ್ಮನ್ ಮನೆ ಕಡ್ರಿ, ಎಲ್ಲಾರು ಬರ್ರಿ ಮನೆ ಕಡೆ ಬಸ್ಮನ್ ಸದ್ಯಕ್ಕೆ ಪ್ರತಿಭಟನೆಯ ಸ್ವರೂಪ, ತೀವ್ರತೆ ಯಾವ ತರ ಇದೆ ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸ್ವಾಮೀಜಿಗಳು, ರೈತರು, ರಾಜಕಾರಣಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವರ ಆಗ್ರಹ ಈಗೇನು? ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಕುಣಿಗಲ್ ತನಕ ಸಾಕು, ಈಗ ನೈಸರ್ಗಿಕವಾಗಿ ನೀರು ಹರಿತಾ ಇದೆ, ಅದನ್ನ ಮಾಗಡಿ ತನಕ ಬೇಡ ಅಂತ ವಿರೋಧ ಮಾಡ್ತಿದ್ದಾರೆ. ಬಟ್ ಪೊಲೀಸ್ ಭದ್ರತೆಯಲ್ಲಿ ಇವತ್ತು ಕಾಮಗಾರಿ ಆಗ್ತಾ ಇದೆಯಾ?
ಶರ್ಮಿತಾ, ನಿಜಕ್ಕೂ ಏನು ಈ ಒಂದು ಲಿಂಕಿಂಗ್ ಕೆನಾಲ್, ಎಕ್ಸ್ಪ್ರೆಸ್ ಕೆನಾಲ್ ಈ ಒಂದು ಹೋರಾಟದ ಕಿಚ್ಚು ಇವತ್ತು ತುಮಕೂರು ಜಿಲ್ಲಾದ್ಯಂತ ಹಬ್ಬಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಲಿಂಕಿಂಗ್ ಕೆನಾಲ್ದು ಪೈಪ್ ಲೈನ್ ಮೂಲಕ ಕುಣಿಗಲ್ಗೆ ನೀರು ಹೋಗಿದ್ದೆ ಆದ್ರೆ ಅಲ್ಲಿಂದ ನೇರವಾಗಿ ರಾಮನಗರ ಮತ್ತೆ ಮಾಗಡಿಗೆ ನೀರನ್ನ ಕೊಂಡೊಯ್ತಾರೆ ಎಂಬುದಾಗಿ ಇಲ್ಲಿನ ರೈತರ ಒಂದು ವಿರೋಧ. ಜೊತೆಗೆ ಈ ಒಂದು ಹೇಮಾವತಿ ನೀರನ್ನೇ ನಂಬಿಕೊಂಡು ಶಿರಾ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಅದರಲ್ಲೂ ಗುಬ್ಬಿ ತಾಲೂಕು ಏನಿದೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿಂದ ಬರ್ತಕ್ಕಂಥ ನೀರು ಸಂಪೂರ್ಣವಾಗಿ ಗುಬ್ಬಿ ತಾಲೂಕಿಗೆ ಎಂಟ್ರಿ ಪಾಯಿಂಟ್ ಅಲ್ಲೇನೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು, ಅವರು ಟೆಕ್ನಿಕಲ್ ಕಮಿಟಿ ಮಾಡ್ತೇವೆ ಅಂತ ಹೇಳುವಾಗ ಅವರು ಕೂಡ ಅದಕ್ಕೆ ಸಹಮತಿಯನ್ನು ಕೊಟ್ಟಿದ್ರು. ಆದರೆ ಆ ವರದಿನ ಸರಿ ಇಲ್ಲ ಅಂತ ಹೇಳಿ ಅವರು ಪ್ರೊಟೆಸ್ಟ್ ಮಾಡಿದರು. ಈಗಲೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ತುಮಕೂರು ರಾಜಕಾರಣಿಗಳು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈ ಬಗ್ಗೆ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಪ್ರತಿಭಟನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ವಿಠಲ್ ಗೋ ಹೆಡ್. ಪ್ರತಿಭಟನೆ ತೀವ್ರತೆ ಸ್ವರೂಪ ಹೆಂಗಿದೆ ಅಲ್ಲಿ? ಶರ್ಮಿತಾ, ಈಗ ನಿಜಕ್ಕೂ ಕೂಡ ಪ್ರತಿಭಟನೆ ಅತ್ಯಂತ ಕಿಚ್ಚು ಪಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿನ ರೈತರು ಸಂಪೂರ್ಣವಾಗಿ ಕೇವಲ ಇದು ಯಾವುದೋ ಒಂದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಯಾವುದೋ ಒಂದು ಬಿತ್ತನೆ ಬೀಜನ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಇವತ್ತೇನಾದ್ರೂ ನಾವು ಕೈ ಬಿಟ್ಟಿದ್ದೆ ಆದ್ರೆ, ಇವತ್ತೇನಾದ್ರೂ ನಾವು ಯಾಮರಿದ್ದೆ ಆದ್ರೆ ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಅಥವಾ ನಮ್ಮ ಕಾಲದಲ್ಲೇ ಸಂಪೂರ್ಣವಾಗಿ ಹೇಮಾವತಿ ನಮಗೆ ಕನಸಲ್ಲೂ ಕೂಡ ಬರ್ದಂಗಾಗುತ್ತೆ ಅಂತ ಹೇಳಿ ಇಲ್ಲಿನ ರೈತರ ಆತಂಕ ಆಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕಿನ ರೈತರು ಕೂಡ, ಕುಣಗಲ್ನ ರೈತರನ್ನ ಹೊರತುಪಡಿಸಿ ಎಲ್ಲಾ ತಾಲೂಕಿನ ರೈತರು ಕೂಡ ಇವತ್ತು ಒಕ್ಕಲಿನ ಹೇಳಿ ಒಂದೇ ಕರೆಗೆ ಬಂದಿರತಕ್ಕಂಥದ್ದು. ಆದ್ರೆ ಇದನ್ನ ಮನಗಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ, ಈಗಾಗಲೇ 144 ಸೆಕ್ಷನ್ ನ ಜಾರಿ ಮಾಡ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ಪ್ರತಿಭಟನಾ ನಿರತರನ್ನು ಕೂಡ ಪೊಲೀಸರ ವಶಕ್ಕೆ ತಗೊಂಡಿದ್ದಾರೆ. ಜೊತೆಗೆ ಅವ್ರನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಬಿಟ್ಟು ಅವರಿಗೆ ಮನವೊಲಿಸುವ ಕೆಲಸ ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಬೇರೆ ಬೇರೆ ಭಾಗದಿಂದ ಬರ್ತಾ ಇರತಕ್ಕಂಥ ರೈತರಿಗಂತೂ ಪ್ರತಿಭಟನೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಶರ್ಮಿತಾ. ಈಗ ಆತಂಕ ಸಹಜವಾಗಿ ಇವ್ರಿಗೆ ಇದ್ದೇ ಇದೆ. ಯಾಕಂದ್ರೆ ನೀರಿನ ಮೂಲ ಇರೋದು ಒಂದೇ, ಅದು ಹೇಮಾವತಿ ನದಿ ನೀರು ಮಾತ್ರ. ಸೊ ಮತ್ತೆ ಈಗ ಇನ್ ಫ್ಯೂಚರ್ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ ಈ ತರ ಕೆನಾಲ್ ಮುಖಾಂತರ ನೀರನ್ನು ಹರಿಸೋದ್ರಿಗೆ ಮಾಗಡಿ ತನಕ ಹೋದ್ರೆ ಅದು ಸೊ ಕೃಷಿಯೇ ನಂಬ್ಕೊಂಡಿರುವಂತ ರೈತರಿಗೆ ಬಹಳಷ್ಟು ಅನಾನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಾದ್ರೂ ಬೇರೆ ಮನವಿ ಕೊಡುವಂತ ಪ್ರಯತ್ನಗಳು ಪ್ರತಿಭಟನೆ ಜೊತೆಯಲ್ಲಿ? ಶರ್ಮಿತಾ, ಈಗಾಗಲೇ ಮನವಿಯನ್ನ ಕಳೆದ 2 ವರ್ಷಗಳಿಂದನೂ ಕೂಡ ಕೊಟ್ಕೊಂಡು ಬರ್ಲಾಗ್ತಿದೆ. ಆದ್ರೆ ಮನವಿಗಳಿಗೆ ಸರ್ಕಾರ ಯಾವುದೇ ರೀತಿಯಾದಂತ ಸೊಪ್ಪಾಕಿಲ್ಲ. ಇಲ್ಲಿ ಕೇವಲ ಕೃಷಿ ಅಂತಾನೆ ಅಲ್ಲ, ಕುಡಿಯೋ ನೀರಿಗೆ ಪ್ರಮುಖವಾಗಿ, ಅದರಲ್ಲೂ ಶಿರಾ ಮತ್ತೆ ಕೊರಟಗೆರೆ ಭಾಗಕ್ಕೆ ಕುಡಿಯೋ ನೀರಿಗೆ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾಗಿರುವಂತಹ ಗುರು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಗುರು ಅವರೇ, ಈಗ ಸಾಕಷ್ಟು ದಿನಗಳಿಂದ ವಿರೋಧ ವ್ಯಕ್ತವಾಗ್ತಿತ್ತು, ಇವತ್ತಿನ ಪ್ರತಿಭಟನೆಗಳು ಕೂಡ ಹತ್ತಿಕ್ಕುವಂತ ಕೆಲಸ ಆಗ್ತಿದೆ ಅಂತ ಆರೋಪಗಳ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆ. ಮುಂಬರುವಂತ ದಿನಗಳಲ್ಲಿ ನಮಗ್ ನೀರು ಸಾಕಾಗಲ್ಲ, ಕುಡಿಯಕ್ಕೂ ಸಾಕಾಗಲ್ಲ, ಕೃಷಿಗೂ ಸಾಕಾಗಲ್ಲ ಅಂತೇಳಿ ಈಗ ನಿಮ್ ಮನವಿ ಕೇಳೋದಕ್ಕೆ ಯಾರು ರೆಡಿ ಇಲ್ವಲ್ಲ, ಮುಂದೆ ಏನ್ ಮಾಡ್ತೀರಾ? ಆದ್ರೆ ಇವತ್ತಿನ ಜನ ಪರಿಸ್ಥಿತಿ ನೋಡ್ಬಿಟ್ಟು ಸರ್ಕಾರ ಏನು ಮಾಡಕ್ಕಾಗೋದಿಲ್ಲ ಅಂತ ಒಂದು ಸರ್ಕಾರಕ್ಕೆ ಮೆಸೇಜ್ ಹೋಗಿದೆ. DC ಅವ್ರು SP ಅವ್ರು ಮಾತಾಡಿರೋ ಸುರೇಶ್ ಗೌಡ್ರ ಹತ್ರ ಇಲ್ಲೇ ಇದೆ ಸ್ಥಳದಲ್ಲೇ ನಾವು ಈ ಜನ ನೋಡಿ ಜನದ ಮುಂದೆ ಏನು ಮಾಡಕ್ಕಾಗೋದಿಲ್ಲ ಅನ್ನೋದೊಂದು ಮಾಹಿತಿ ಸರ್ಕಾರಕ್ಕೆ ಹೋಗಿದೆ ಮೇಡಮ್. ಇವತ್ತು ಕಾಮಗಾರಿ ನಡೀತಿದ್ಯಾ ಪೊಲೀಸ್ ಭದ್ರತೆ? ಈಗ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ SP ಅವರು. ಕೆಲಸ ನಿಲ್ಸಿ ಮಿಷನ್ ಎತ್ತಿಸ್ತೀವಿ ಅಂತ ಒಪ್ಕೊಂಡು ನಮ್ಮ ಕಂಡೀಷನ್ ಸುರೇಶ್ ಗೌಡ್ರು, ಕೃಷ್ಣಪ್ಪ ಅವರು ಮಾತಾಡಿದ್ಕೆ SP ಅವ್ರ ಹತ್ರ ನಾನು ಮಿಷನ್ ಎಲ್ಲ ಎತ್ತಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಆಗ್ರಹ ಕುಣಿಗಲ್ ತನಕ ಇರ್ಲಿ, ಮಾಗಡಿ ತನಕ ಬೇಡ ಅನ್ನೋದಲ್ವಾ? ಚಾನಲ್ ಅಲ್ಲೇ ಕುಣಿಗಲ್ಗಿಂತ ಮುಂದಕ್ಕೆ ತಗೊಂಡೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ, ಕುಡಿಯೋ ನೀರಿಗೆ ಯಾರಿಗೂ ಕೊರತೆ ಇಲ್ಲ, ಚಾನಲ್ ತಗೊಂಡೋಗ್ಲಿ ಅಂತ ಹೇಳ್ತಾ ಇರೋದು. ಮಧ್ಯ ಡೈವರ್ಟ್ ಮಾಡೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಇಲ್ಲಿ ಮಧ್ಯ ಬರ್ತಕ್ಕಂತ ರೈತರುಗಳಿಗೆ ಬೆಳೆಗೆ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಈಗ 80% ಕಾಮಗಾರಿ ಅಲ್ಲಿ ಪೂರ್ಣ ಆಗಿದೆ. ಮೊನ್ನೆಯಿಂದ ನಾವು ಫಾಲೋ ಅಪ್ ಮಾಡ್ತೀವಿ. ಪೂರ್ಣ ಆಗಿಲ್ಲ ಮೇಡಮ್, ಅಲ್ಲಿ ಅಷ್ಟೇ ಮಾತ್ರ ಆಗಿರೋ ಕೆಲಸ, ಬೇರೆ ಕಡೆ ಕೆಲಸ ಆಗಿಲ್ಲ. ಸರ್ಕಾರಿ ಜಮೀನಲ್ಲಿ ಮಾತ್ರ ಕೆಲಸ ಆಗ್ತಾ ಇರೋದು, ರೈತರ ಜಮೀನಲ್ಲಿ ಕೆಲಸ ಆಗಿಲ್ಲ. ಮೊನ್ನೆ ದಿಢೀರ್ ಅಂತ ಹೇಳಿ 100 ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಮಾಡಿ ಭದ್ರತೆ ಕೊಟ್ಟು ರೈತರು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಒಂದು ಸೆಕ್ಯೂರಿಟಿ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 144 ಸೆಕ್ಷನ್ ಜಾರಿ ಮಾಡಿದ್ರು. ಜನದ ಕ್ರೌಡ್ ನೋಡಿ ಇವತ್ತೇ ಅವರು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅನ್ನೋದು ಇವತ್ತಿನ ನಿದರ್ಶನ ಸರ್ಕಾರಕ್ಕೆ ಗೊತ್ತಾಗ್ತಾ ಇತ್ತು ಮೇಡಮ್. ಈಗ ಒಂದು ಇವತ್ತಿನ ಪ್ರತಿಭಟನೆ ಸ್ವರೂಪ ನೋಡಿ, ಆ ತೀವ್ರತೆ ನೋಡಿ ಸರ್ಕಾರನು ಸುಮ್ನೆ ಆಗಬಹುದು ಅಂತ ನೀವ್ ಹೇಳಬಹುದು. ಆದ್ರೆ ಅದೇ ಆಗುತ್ತೆ, ಅದ್ರಲ್ಲಿ ಏನ್ ಬೇರೆ ಮಾತೇ ಇಲ್ಲ. ನಮ್ಮ ನಾಯಕರುಗಳೆಲ್ಲ ಅದೇ ಪರಿಸ್ಥಿತಿಲಿ ಹೇಳ್ತಾ ಇದ್ದಾರೆ, ಕೆಲಸ ನಿಲ್ಲಿಸಬೇಕು ಅಂತಲೇ ಹೇಳ್ತಾ ಇರೋದು ಮೇಡಮ್. ಈಗ ರೈಟಿಂಗ್ ಅಲ್ಲಿ ಅದನ್ನ ಕೇಳ್ತೀರಾ ಅಥವಾ ಮಾತಲ್ಲೇ ನಂಬುವಂತ ಒಂದು ಪೇಷನ್ಸ್ ನಿಮ್ ಹತ್ರ ಇದೆಯಾ, ತಾಳ್ಮೆ ಇದೆಯಾ?
ತಾಳ್ಮೆಯಿಂದ ಇರೋದಕ್ಕೆ ಎಲ್ಲದನ್ನು ಭೇದಿಸ್ತಾ ಇದ್ದಾರೆ ರೈತರು ಇಲ್ಲಿ, ಲೀಡರ್ಗಳು ಇಲ್ಲಿ. ಈಗ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು, ಒಂದು ಕಮಿಟಿ ಮಾಡಿದ್ವಿ, ಎಲ್ರನ್ನೂ ಕರೆದಿದ್ವಿ ಆ ಭಾಗದ ಶಾಸಕರನ್ನ ಅಂತೆಲ್ಲ ಹೇಳ್ತಾ ಇದ್ರು. ಅದೇನ್ ಸಮಸ್ಯೆ ಆಗಿದೆ ನೋಡೋಣ, ಮುಂದೆ ಚರ್ಚೆ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಈಗ ಸುರೇಶ್ ಗೌಡ್ರು ಹೇಳ್ತಾ ಇದಾರೆ ಒಂದು ಕಮಿಟಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ರಾಜಕೀಯ ಲೀಡರ್ಗಳನ್ನೆಲ್ಲ ಕಮಿಟಿ ಮಾಡಿ ಅದ್ರ ಬಗ್ಗೆ ಅದಕ್ಕೆ ಹೇಳಿ ಅಂತ ಹೇಳ್ತಾ ಇದಾರೆ. ಆದ್ರೆ ಅದನ್ನ ಓವರ್ಟೇಕ್ ಮಾಡಿ ಆಗಿದ್ಮೇಲಲ್ವಾ ಈ ತರ ಹಿಂಗಾಗಿದ್ ಬೆಳವಣಿಗೆ. ಬಟ್ ಕರೆದು ಮಾತಾಡಿದೀವಿ ಅಂತ ಶಿವಕುಮಾರ್ ಅವ್ರ ಸರ್ವಾಧಿಕಾರದಿಂದ ಮೇಡಮ್ ಪರಮೇಶ್ವರ್ ಅವರು ಕರೆದು ಮಾತಾಡಿದೀವಿ ಅಂತ ಹೇಳಿದ್ರಲ್ಲ. ಈಗ ಮಾತಾಡಿದ್ರೆ ಈ ಪರಿಸ್ಥಿತಿ ಯಾಕೆ ಹೋಯ್ತು ಅಂತ ಈಗ ಅರ್ಥ ಆಗ್ತಾ ಇತ್ತಲ್ಲ ಅವ್ರಿಗೆ. ಜಿಲ್ಲಾ ಮಂತ್ರಿ ಇದ್ದು ಈ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಯಾವ ಮಂತ್ರಿಗೆ ಏನು ಅಂತ ಅರ್ಥ ಆಗ್ತಾ ಇತ್ತಲ್ಲ. ಈಗ ಬೇರೆ ನೀರಿನ ಮೂಲನೇ ಇಲ್ಲ ಹೇಮಾವತಿ ಬಿಟ್ರೆ ಆ ಭಾಗ. ಇಲ್ಲ ಸಾಧ್ಯನೇ ಇಲ್ಲ. ಈ ಭಾಗದಲ್ಲಿ ಸುಮಾರು 15 ವರ್ಷದಿಂದ ಇರ್ತಕ್ಕಂಥ ಈ ಭಾಗದ ಜನಗಳಿಗೆ ಹೇಮಾವತಿ ಬಿಟ್ರೆ ಯಾವುದೇ ತರದ ಉಪಯೋಗ ಇಲ್ಲ ಬೇರೆ ಮಾರ್ಗದಲ್ಲಿ ಬರಲಿಕ್ಕೆ. ಇವತ್ತು ನೋಡಿ ಅವ್ರು ಅಂದ್ಕೊಂಡಿರ್ಲೇ ಇಲ್ಲ, ನ್ಯಾಷನಲ್ ಹೈವೇ ಎಲ್ಲ ಬಂದ್ ಮಾಡಿದ್ದಾರೆ. ಸುತ್ತ ಗುಬ್ಬಿ ತಾಲೂಕಿಗೆ ಬರ್ತಕ್ಕಂತ ರಸ್ತೆಗಳೆಲ್ಲ ಬಾರ್ಡರ್ಗೆಲ್ಲ ಮಣ್ಣು ಹೊಡೆದು ಬಂದ್ ಮಾಡಿದ್ದಾರೆ. ಗುಬ್ಬಿ ತಾಲೂಕ್ ಬಾರ್ಡರ್ ಹೊರಗಡೆಯಿಂದ ಬರ್ತಕ್ಕಂತ ರಸ್ತೆಗಳಿಗೆಲ್ಲ. ಈಗ ಅವೈಜ್ಞಾನಿಕ ಆಗಿದೆ ಕಾಮಗಾರಿ ಅಂತಾನು ಆರೋಪ ಇದೆ. ಈ ಸ್ಟೀಲ್ ಪೈಪ್ಲೈನ್ ಮುಖಾಂತರ ಹರಿಸೋದ್ರಿಂದ ನೀರು ಏನೇನ್ ಸಮಸ್ಯೆ ಆಗುತ್ತೆ? ನೀರು ಇಲ್ಲಿ 50% ಚಾನಲ್ ಅಲ್ಲಿ ಬರ್ತಿದ್ದು ಪೈಪ್ ಲೈನ್ ಅಲ್ಲಿ ಹೋಗೋದ್ರಿಂದ ಅರ್ಧ ಈ ಕಡೆ ಬರುತ್ತೆ, ಅರ್ಧ ಆ ಕಡೆ ಹೋಗುತ್ತೆ. ಅವಾಗ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತಲ್ಲ ಈ ಭಾಗದಲ್ಲಿ. ಸುಮಾರು 10 ತಾಲೂಕಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಇದನ್ನ ಮಧ್ಯೆ ತಗೊಂಡೋಗೋದ್ರಿಂದ. ಇಷ್ಟು ವರ್ಷ ಇರ್ಲಿಲ್ವಲ್ಲ, ಈಗ ಸಡನ್ ಅಂತ ಅಧಿಕಾರ ದುರುಪಯೋಗ ಮಾಡ್ಕೊಂತವ್ರೆ ಡಿ ಕೆ ಶಿವಕುಮಾರ್ ಅವರು. ಅದರಿಂದ ನೋಡೋಣ. ಈಗ ನೀವ್ ಹೇಳ್ತಾ ಇದ್ದೀರಾ ಒಂದು SP ಭರವಸೆ ಕೊಟ್ಟಿದ್ದಾರೆ, ಕಾಮಗಾರಿ ನಿಲ್ಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಾವು ಫಾಲೋ ಅಪ್ ಮಾಡ್ತೀವಿ. ಒಟ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜನ ಅಲ್ಲಿಗೆ ಹೋಗ್ತಾ ಇದಾರೆ ಮೇಡಮ್. ಜನ ಅಲ್ಲಿಗೆ ಹೋಗ್ತಾ ಇದಾರೆ ಈಗಲೂ ಕಾಲ್ನಡಿಗೆಯಲ್ಲಿ. ಎಲ್ಲರೂ ಶಾಸಕರು, ಸ್ವಾಮೀಜಿಗಳು ಈಗ ಅವರು ಎಲ್ಲರೂ ನಡುವೆ ಹೋಗ್ತಾ ಇದಾರೆ. ಪೊಲೀಸ್ನವರು ಇದಾರೆ ಜೊತೆಲಿ. ಅಲ್ಲ, ಪೊಲೀಸರು ಕೆಲವರೆಲ್ಲ ವಶಕ್ಕೆ ಪಡೆದು ಬಸ್ಸಿಗೆ ತುಂಬಿಸ್ತಾ ಇದಾರಲ್ಲ, ಪ್ರತಿಭಟನೆ ಏನಿಲ್ವಲ್ಲ, ಎಲ್ಲ ಇಳಿಸಿರಲ್ಲ, ವಾಪಸ್ ಇಳಿಸಿರು ಬಸ್ಸಿಂದ ಎಲ್ಲ ಲೀಡರ್ಗಳನ್ನ, ಸ್ವಾಮೀಜಿಗಳನ್ನೆಲ್ಲ ವಾಪಸ್ ಇಳಿಸಿದ್ದಾರೆ. ಹೌದಾ? ಎಲ್ಲೋ ಬೇರೆ ಕಡೆ ಕರ್ಕೊಂಡು ಬಿಡ್ತಾ ಇದಾರೆ. ಎಲ್ಲೂ ಹೋಗಿಲ್ಲ. ಇಲ್ಲ ಅದು ತಪ್ಪು ಮಾಹಿತಿ ಅಷ್ಟೇ. ಎಲ್ಲೂ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ಈಗ DC ಏನಾದ್ರು ಮೀಟ್ ಮಾಡುತ್ತೀರಾ ನೀವು ಪ್ರಮುಖರು ಹೋಗಿ? ಇಲ್ಲ ಮೀಟ್ ಮಾಡೋಂತ ಪರಿಸ್ಥಿತಿ. SP ಅವರು ಮಾತಾಡ್ಸಿದ್ದಾರೆ ಸುರೇಶ್ ಗೌಡ್ರ ಹತ್ರ. ಸೊ ಈಗ ಒಂದು ಭರವಸೆ ಮೇಲೆ ತಾಳ್ಮೆಯಿಂದ ಸ್ವಲ್ಪ ದಿನ ಕಾಯೋದು ಅಂತ ನಿಮ್ ನಿರ್ಧಾರ? ಕಾಯೋದು, ಇದು ಕೊನೆಗಳವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ರೈತರ ನಿರ್ಧಾರ ಇದೆ ಮೇಡಮ್ ಈ ಭಾಗದಲ್ಲಿ. ಕೆಲಸ ನಿಲ್ಸಬೇಕು. ಆ ಭಾಗದ ಕಾಂಗ್ರೆಸ್ ಇವತ್ತಿನ ಎಚ್ಚರಿಕೆ ಕೊಟ್ಟಿದ್ದಾರೆ ಮೇಡಮ್. ಈಗ ಬಿಜೆಪಿ ಅವರು ನಿಮ್ ಜೊತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಆ ಭಾಗದಲ್ಲಿ ಕಾಂಗ್ರೆಸ್ನ ರಾಜಕಾರಣಿಗಳು ಏನ್ ಹೇಳ್ತಾರೆ? ಈಗ ಪರಮೇಶ್ವರ್ ಇದ್ದಾರೆ, ಕಾಂಗ್ರೆಸ್ ರಾಜಕಾರಣಿಗಳು ಹೇಳಿ ಇದ್ರು ಯಾರು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ರಾಜಕಾರಣಿಗಳು, ಮಿನಿಸ್ಟರ್ ಅದ್ರ ಬಗ್ಗೆ ಯಾರು ಸಕಾರನೇ ಎತ್ತಿಲ್ಲ. ಅವ್ರಿಗೆ ಮನವರಿಕೆ ಮಾಡ್ಕೊಡೋ ಪ್ರಯತ್ನಗಳು ನೀವು ಮಾಡಿದ್ದೀರಾ ಅಥವಾ? ಅವ್ರಿಗೆ ಎಲ್ಲದೂ ಗೊತ್ತಿದೆ, ಮನವರಿಕೆ ಮಾಡಿ ಹಿಂದೇನೆಲ್ಲ ಕೊಟ್ಟಿದ್ದೆ. ಕೇಳಿದ್ರು ಮಾತ್ರ ನಿಲ್ಲಿಸ್ತೀವಿ, ಹೇಳ್ತೀವಿ, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಈಗ ಸೋಮಣ್ಣ ಅವರು ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರ್ದಿದ್ರಲ್ಲ, ಅದಕ್ಕೇನಾದ್ರೂ ಉತ್ತರ ಬಂದಿದ್ಯಾ ಅಂತ ಏನಾದ್ರು ಗೊತ್ತಾಯ್ತಾ ನಿಮ್ಗೆ ಅದ್ರ ಬಗ್ಗೆ? ಉತ್ತರ ಬಂದಿರೋದು ಏನ್ ರಿಪ್ಲೈ ಇಲ್ಲ ಮೇಡಮ್. ಜನ ಮತದಾರರು ಓಟ್ ಹಾಕಿದ್ದಾರೆ, ಅವ್ರ ಋಣ ತೀರಿಸಬೇಕು ಅಂದ್ರೆ ಹೋರಾಟ ಮಾಡ್ಬೇಕು ಅನ್ನೋದೊಂದು ರೈತರ ಅಭಿಲಾಷೆ ಇದೆ. ಸರಿ, ಥ್ಯಾಂಕ್ ಯು ಗುರು ಅವರೇ. ನ್ಯೂಸ್ 18ಗೆ ರಿಯಾಕ್ಷನ್